cold bones. Yeah, that's my. ನಾನು ಈ ವಿಡಿಯೋದಲ್ಲಿ ಒಂದು ಜಾಬ್ ಇನ್ಫಾರ್ಮೇಷನ್ ತಂದಿದ್ದೀನಿ. ಇದು ಯಾವುದಪ್ಪ ಅಂದರೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ಗೆ ಸಂಬಂಧಪಟ್ಟಿರೋದು. ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಏನಿದೆ ಅದರಲ್ಲಿ ನೇಮಕಾತಿ ಮಾಡ್ತಾಯಿದ್ದಾರೆ. ಪೋಸ್ಟ್ ಎಷ್ಟಿದೆ ಅಂತ ತಿಳಿಸಿಲ್ಲ, ಬಟ್ ಇದ್ದಾವೆ. ಇದು ಈ ಹುದ್ದೆ ಹೆಸರು ಏನಪ್ಪ ಅಂತಂದರೆ ಬಿಸ್ನೆಸ್ ಕರೆಂಟ್ ಸ್ಟ್ಯಾಂಡರ್ಡು ಮತ್ತು ಸೂಪರ್ವೈಸರ್. ಬಿಸ್ನೆಸ್ ಕರೆಂಟ್ ಸ್ಟ್ಯಾಂಡರ್ಡ್ ಮತ್ತು ಸೂಪರ್ವೈಸರ್ ಹುದ್ದೆಗಳನ್ನ ತಂದಿದ್ದಾರೆ. ಇದಕ್ಕೆ ಅರ್ಹತೆ ಏನಪ್ಪ ಅಂದರೆ ನೀವು BE/BTech ಮಾಡಿರಬೇಕು. ಹೈಯರ್ ಎಜುಕೇಷನ್ನೇ BE ಮತ್ತು BTech MSc. BE/BTech MSc ಉತ್ತೀರ್ಣರಾಗಿರಬೇಕು. ವೇತನ ಕಮ್ಮಿನೇ ಹೇಳಿದ್ದಾರೆ, ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಫೀಲ್ಡ್ ವರ್ಕ್ ಇರ್ಬೋದು ಅನಿಸುತ್ತೆ. 10,000ದಿಂದ 15,000 ಗಂಟ ಅಂತ ಹೇಳ್ತಿದ್ದಾನೆ. 10,000ದಿಂದ 15,000 ಅಂತ ಹೇಳಿದ್ದಾನೆ. ವಯೋಮಿತಿ 20 ವರ್ಷದಿಂದ 65 ವರ್ಷ. 20 ವರ್ಷದ ಆದಮೇಲೆ ಹಾಕ್ಬೋದು. 65 ವರ್ಷದ ಒಳಗಡೆ ಇರ್ಬೋದು ಅಂತ. ಏಜ್ ಲಿಮಿಟ್ ಜಾಸ್ತಿನೇ ಹೇಳಿದ್ದಾನೆ. ಅರ್ಜಿ ಶುಲ್ಕ ಅಂದರೆ ಇಲ್ಲಿ ಅರ್ಜಿ ಶುಲ್ಕ ಯಾವುದೂ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ಹಾಕಿದ್ದಾನೆ. ಬಟ್ ಇವೇನು ಪರ್ಮನೆಂಟು ಹುದ್ದೆಗಳೇನಲ್ಲ, ಇದು ಟೆಂಪ್ರವರಿ ಹುದ್ದೆಗಳು ತಗೋತಾ ಇರೋದು. ಏನಂತ ಪರ್ಮನೆಂಟ್ ಹುದ್ದೆಗಳೆಲ್ಲ. ಬಟ್ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಗಿರೋದ್ರಿಂದ ಬ್ಯಾಂಕ್ ಆಫ್ ಬರೋಡಾದ್ದೇ ತಗೋತಾ ಇರೋದು. ಬ್ಯಾಂಕ್ ಅವರಾಗಿರೋದು ತಗೋತಾ ಇದ್ದಾರೆ. ಇದೇನು ಪರ್ಮನೆಂಟ್ ಹುದ್ದೆಗಳೇನಲ್ಲ. ಇದು ಯಾವ ರೀತಿ ಆಯ್ಕೆ ಮಾಡ್ಕೋತಾರೆ ಅಂದರೆ ಸಂದರ್ಶನ ಮಾಡ್ತಾರೆ. ನಿಮ್ಮದು ಅದೇ ಮಾಮೂಲಿ ಡಾಕ್ಯುಮೆಂಟ್ಸ್ ನೋಡ್ತಾರೆ. ಡಾಕ್ಯುಮೆಂಟ್ಸ್ ನೋಡಿ ನೀವು ನೀವು ಬೇರೆ ಕಡೆ ಯಾರು ವರ್ಕ್ ಮಾಡಿದ್ದೀರಾ, ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ನೋಡ್ತಾರೆ. ನೋಡಿ ನಿಮಗೆ ಈ ಕೆಲಸ ಕೊಡ್ತಾರೆ. ಬಟ್ ಸಂಬಳನೂ ಕೂಡ ತುಂಬ ಕಮ್ಮಿ ಇದೆ. BE/BTech MSc ಮಾಡಿರೋರೆಲ್ಲ ಇಲ್ಲಿ ಹೋಗಲ್ಲ. ಎಲ್ಲ ಲೆಕ್ಚರ್ ಪೋಸ್ಟ್ಗೆ ಅಲ್ಲಿ ಇಲ್ಲಿ ಹೋಗ್ತಾರೆ. ಸುಮ್ಮನೆ ಇದೇನು ಕೊಟ್ಟಿದ್ದಾರೆ, ಇದೊಂದು ನೇಮಕಾತಿ ಮಾಡ್ತಾರೆ ಅಂತ. ನೋಡಿ ನಿಮ್ಗೆ ಬೇಕು ಅಂದರೆ ಹೋಗಿ. ಅರ್ಜಿ ಯಾವ ರೀತಿ ಸಲ್ಲಿಸ್ಬೇಕಪ್ಪ ಅಂದರೆ ಇವ್ರದ್ದು ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿ ಇರ್ತದೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆ ಅರ್ಜಿನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟೌಟ್ ತಗೊಂಡು ಅದಕ್ಕೆ ಏನೇನು ಕೇಳಿದ್ದಾರೆ ಅಲ್ಲಿ A to Z ಎಲ್ಲ ಫಿಲಪ್ ಮಾಡಿ, ಏನೇನು ಬೇಕು ನಿಮಗೆ ಡಾಕ್ಯುಮೆಂಟ್ಸ್ಗಳು ಎಲ್ಲ ಕೇಳಿರ್ತಾರೆ, ಅದಕ್ಕೆ ಅಟ್ಯಾಚ್ ಮಾಡಬೇಕು. ಆ ಅರ್ಜಿನ ಏನು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅದಕ್ಕೆಲ್ಲ ಫಿಲಪ್ ಮಾಡಿಬಿಟ್ಟು ಅದ್ರ ಜೊತೆಗೆ ನಿಮಗೆ ಅವ್ರು ಯಾವ್ಯಾವ ಡಾಕ್ಯುಮೆಂಟ್ಸ್ ಹೇಳಿರ್ತಾರೆ, ಅದು ಆಧಾರ್ ಕಾರ್ಡು ಮತ್ತು ನಿಮ್ಮದು ಮಾಸ್ ಕಾರ್ಡ್ಗಳ ಜೆರಾಕ್ಸು ಎಲ್ಲ ಕೇಳಿರ್ತಾರೆ, ಅದೆಲ್ಲನೂ ಅಟ್ಯಾಚ್ ಮಾಡಿ ನೀವು ಅವ್ರ ಅಡ್ರೆಸ್ಗೆ ನೀವು ಇದನ್ನು ಕಳಿಸ್ಬೇಕಾಗುತ್ತೆ. ಅದು ಕೊನೆ ದಿನಾಂಕ ಯಾವಾಗಪ್ಪ ಅಂದರೆ 16/2/2024 ಅಂದರೆ ಫೆಬ್ರವರಿ. ಈಗ ಇನ್ನೂ 16 ದಿನ ಟೈಮ್ ಇದೆ. ಫೆಬ್ರವರಿ 16ನೇ ತಾರೀಕು 2024 ಕೊನೆ ದಿನ ಆಗಿರ್ತದೆ. ಅಲ್ಲಿಗೆ ನೀವು ಕಳಿಸ್ಬೇಕು. ಅದು ಎಲ್ಲಿಗೆ ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ಈಗ ಹಾಕಿರ್ತೀನಿ ಕೊನೆಯಲ್ಲಿ. ಅದು ಆ ಅಡ್ರೆಸ್ಗೆ ನೀವು ಕಳಿಸಿದ್ರೆ ಅವರು ಪೂರ್ತಿ ತಗೋತಾರೆ. ಬಟ್ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಬ್ಯಾಂಕ್ ಆಫ್ ಬರೋಡಾ ವೆಬ್ಸೈಟ್ಗೆ ಹೋಗಬೇಕು. ಏನಿಲ್ಲ, ಮೊಬೈಲ್ನಲ್ಲೇ ನೀವು ಬ್ಯಾಂಕ್ ಆಫ್ ಬರೋಡಾ ಅಂತ ಹೊಡೆದ್ರೆ ಬರ್ತದೆ ಅದು ವೆಬ್ಸೈಟು. ಅದರಲ್ಲಿ ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾನೆ, ನೀವು ಅಪ್ಲಿಕೇಶನ್ ಅಂತ. ಅದಕ್ಕೆ ಕ್ಲಿಕ್ ಮಾಡ್ತು ಅಂದರೆ ಅದು ಓಪನ್ ಆಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸಿಸ್ಟಮ್ಗೆ ಎಲ್ಲರೂ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅದನ್ನು ಪ್ರಿಂಟೌಟ್ ತಗೋತು ಅಂದರೆ ಮುಗೀತು. ಅದನ್ನು ಫಿಲಪ್ ಮಾಡಿ ಆ ಅಡ್ರೆಸ್ಗೆ ಹಾಕಿ ದಾಖಲಾತಿಗಳನ್ನ ಸಲ್ಲಿಸಿ. ಅಡ್ರೆಸ್ ಯಾವುದು ಅಂತ ಈಗ ಕೊನೆಯಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.